ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಅಭ್ಯರ್ಥಿಗಳೇ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರಕಟಿಸಿರುವ 2025-26ನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ 6ನೇ ತರಗತಿಗೆ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ. ಈಗಾಗಲೇ ಅರ್ಜಿ ಹಾಕಲು ಪ್ರಾರಂಭ ದಿನ ಶುರುವಾಗಿದೆ. ಅತಿ ಮುಖ್ಯವಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 10/3/2025 ಆಗಿರುತ್ತೆ. ಅಂದರೆ ಮಾರ್ಚ್ 10ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಈಗ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಮಾಹಿತಿ ಕುರಿತು ಬಂದಿದ್ದೇನೆ ಎಂದರೆ, ಅಲ್ಪಸಂಖ್ಯಾತರ ಒಟ್ಟು ಶಾಲೆಗಳು ಎಷ್ಟು, ಹಾಗೆ ಲಭ್ಯವಿರುವ ಸ್ಥಾನಗಳು ಅಥವಾ ಸೀಟ್ಸ್ಗಳು, ತಾತ್ಕಾಲಿಕ ವೇಳಾಪಟ್ಟಿ ವಿವರ, ಮೀಸಲಾತಿ ವಿವರ, ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅಗತ್ಯವಾಗಿರುವ ಒಂದು ದಾಖಲೆಗಳು, ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಈಗ ತಾತ್ಕಾಲಿಕ ವೇಳಾಪಟ್ಟಿ ವಿವರ ನೋಡೋಣ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 31/1/2025. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಬಂದು 10/3/2025. ಅಂದರೆ ಮಾರ್ಚ್ 10ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಪ್ರವೇಶ ಪರೀಕ್ಷೆ ನಡೆಯುವ ದಿನಾಂಕ ಇದು ಒಂದು ಟೆಂಪ್ರರಿ ಅಂತ ಹೇಳ್ತದೆ, ಅಂದರೆ ತಾತ್ಕಾಲಿಕ. ಇದು 13/4/2025. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ ಬಂದು 10/5/2025 ಅಂತ ಹೇಳ್ತಾ ಇದ್ದಾರೆ. ದಾಖಲಾತಿ ಪ್ರಕ್ರಿಯೆ ಪ್ರಾರಂಭ ದಿನಾಂಕ ಬಂದು 20/5/2025ರಿಂದ 31/5/2025ರವರೆಗೆ ದಾಖಲಾತಿಗಳನ್ನು ಪ್ರಾರಂಭಿಸುತ್ತಾರೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಒಂದು ಲ್ಯಾಂಡ್ಲೈನ್ ನಂಬರ್ ಹಾಗೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ನಿಮಗೆ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಈಗ ನಾನು ಶಾಲೆಗಳು ಮತ್ತು ಲಭ್ಯವಿರುವ ಅಂದಾಜು ಸ್ಥಾನಗಳ ವಿವರ, ಅಂದರೆ ಎಷ್ಟು ಸೀಟ್ಸ್ಗಳಿದ್ದಾವೆ ಶಾಲೆಯಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಇದು ಒಂದು ರಾಜ್ಯ ಪಠ್ಯಕ್ರಮ ಅಂದರೆ ಸ್ಟೇಟ್ ಸಿಲೆಬಸ್ ಬರುತ್ತೆ. ಒಟ್ಟು ಶಾಲೆ 115 ಹಾಗೂ ಲಭ್ಯವಿರುವ ಸೀಟ್ಸ್ಗಳು 9240. ನೆಕ್ಸ್ಟ್ ಬಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು, ಇದು ಬಂದು CBSE ಪಠ್ಯಕ್ರಮ ಇರುತ್ತೆ. ಒಟ್ಟು ಶಾಲೆಗಳು 29 ಇದೆ. ಅದರೊಳಗೆ ನಮಗೆ 1830 ಸೀಟ್ಸ್ಗಳಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಮುಸ್ಲಿಮ್ಸ್ ವಸತಿ ಶಾಲೆಗಳು ರಾಜ್ಯ ಪಠ್ಯಕ್ರಮ ಅಂದರೆ ಸ್ಟೇಟ್ ಸಿಲೆಬಸ್ ಬರುತ್ತೆ. ಒಟ್ಟು ಶಾಲೆಗಳು 4 ಹಾಗೂ 260 ಸೀಟ್ಸ್ಗಳು ಲಭ್ಯವಿದೆ. ಸೊ ಇದು ಟೋಟಲ್ ಒಟ್ಟು ಶಾಲೆಗಳ ವಿವರ ಹಾಗೂ ಬರುವಂಥ ಸೀಟ್ಸ್ಗಳು ಎಷ್ಟು ಬರುತ್ತೆ ಅಂತ ವಿವರ ಹೇಳಿದೆ. ಇನ್ನು ಅಲ್ಪಸಂಖ್ಯಾತರು, SC ST ಹಾಗೆ ಹಿಂದುಳಿದ ವರ್ಗಕ್ಕೆ ಎಷ್ಟೆಲ್ಲ ಮೀಸಲಾತಿ ಕೊಟ್ಟಿದ್ದಾರೆ ನೋಡೋಣ. ಇನ್ನು ಮೀಸಲಾತಿ ವಿವರ ನೋಡೋಣ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬರುವಂತಹ ಮುಸ್ಲಿಮ್ಸ್, ಕ್ರಿಶ್ಚಿಯನ್ನರು, ಜೈನರು, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಈ ಒಂದು ವರ್ಗಕ್ಕೆ ಸೇರುವಂತಹ ವಿದ್ಯಾರ್ಥಿಗಳಿಗೆ 75% ಮೀಸಲಾತಿ ಕೊಟ್ಟಿದ್ದಾರೆ. ಮತ್ತೆ SC ST ಹಾಗೆ ಹಿಂದುಳಿದ ವರ್ಗಕ್ಕೆ 25% ಮೀಸಲಾತಿ ಇಟ್ಟಿದ್ದಾರೆ. ಮತ್ತೆ ಹಿಂದುಳಿದ ವರ್ಗಕ್ಕೆ ಸೇರುವಂತಹ ವಿದ್ಯಾರ್ಥಿಗಳು 1A 2A 2B 3A 3B ವರ್ಗಕ್ಕೆ ಸೇರುವಂತಹ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಮತ್ತೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಗತ್ಯವಿರುವ ದಾಖಲೆಗಳು ಯಾವುವು ಅಂತ ನೋಡೋಣ. ವಿದ್ಯಾರ್ಥಿಯ ಸ್ಯಾಟ್ ಸಂಖ್ಯೆ, ಆಧಾರ್ ಸಂಖ್ಯೆ, ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ವಿಶೇಷ ವರ್ಗದ ಪ್ರಮಾಣ ಪತ್ರ, ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇಷ್ಟಿದ್ರೆ ಸಾಕು. ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಮುಖಾಂತರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೊಂದು ಮಾಹಿತಿ ಏನೆಂದರೆ, ಹತ್ತಿರದ ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿ ಅಥವಾ ಶಾಲೆಗಳು ಅಥವಾ ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳಿಗೆ ಭೇಟಿ ನೀಡಿ ಅಪ್ಲಿಕೇಶನ್ ಅನ್ನು ನೀವು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಬೇಗ ಅಪ್ಲಿಕೇಶನ್ ಸಲ್ಲಿಸಿ. ಹಾಗೆ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಒಂದು ಟಾಪಿಕ್ ಬಂದು ನಾವು ಹೇಗೆ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಮುಖಾಂತರ ಅಪ್ಲಿಕೇಶನ್ ಹಾಕೋದು ಅಂತ ನಾನು ನಿಮಗೆ ಮಾಹಿತಿ ಹೇಳ್ಕೊಡ್ತೇನೆ. ಹೀಗೆ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.